ವಿಷಯ ಅಂದ್ರೆ ನೀವೇನಾದ್ರು ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ವಿಡಿಯೋ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ತೀರ. ಸ್ಕ್ರೋಲ್ ಮಾಡ್ತಾ ಅದ್ರಾಗ ಒಂದು ಏನೋ ಪೋಸ್ಟ್ ಮಾಡಿರ್ತಾರೆ. ಪೋಸ್ಟ್ ಮಾಡಿದಾಗ ಒಂದು ಅಂದ್ರೆ ಏನು ಫೋಟೋಗ್ರಫಿ ತರನೇ ಒಟ್ಟು ಸೇಮ್ ಫೋಟೋ ಅಂದ್ರೆ ಫೋಟೋ ಶೂಟ್ ಮಾಡಿರ್ತಾರೆ. ಆ ಫೋಟೋದಲ್ಲಿನೇ ಕ್ಯಾಮ್ರಾದಲ್ಲಿನೇ ತೆಗೆದ ಹಾಗೆ ಸೇಮ್ ಸಖತ್ತಾಗಿನೇ ಆ ಫೋಟೋ ಇರುತ್ತೆ. ಆ ಫೋಟೋ ಅದು ಕ್ಯಾಮ್ರಾ ಅಂದ್ರೆ ಫೋಟೋಗ್ರಫಿ ಆಗಿರಂಗಿಲ್ಲ, ಚಾಟ್ ಜಿಪಿಟಿ ಇಂದ ಕ್ರಿಯೇಟ್ ಆಗಿರುತ್ತೆ, ಅಂದ್ರೆ AI ಇದರಿಂದ ಕ್ರಿಯೇಟ್ ಆಗಿರುತ್ತೆ. ಹಂಗಾಗಿ ನೀವು ಕೂಡ ಅದೇ ತರನೇ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಬ್ಬೊಬ್ರು ಪ್ರಾಂಪ್ಟ್ ಕೊಟ್ಟಿರ್ತಾರೆ. ಅದೇ ಪೋಸ್ಟ್ ನಲ್ಲೇನೆ 2 ಫೋಟೋ ತರಾನೇ ಕೊಟ್ಟಿರ್ತಾರೆ ಪ್ರಾಂಪ್ಟ್. ಅದನ್ನ ಯಾವ ತರ ಕಾಪಿ ಮಾಡ್ಕೊಳ್ಳೋದು ಅಂತಂದು. ಮತ್ತೆ ಇನ್ನೊಬ್ರು ಯಾವ ತರ ಮಾಡ್ತಾರೆ ಅಂದ್ರೆ ಅವ್ರನ್ನ ID ಫಾಲೋ ಮಾಡಿದ್ರೆ ಮತ್ತೆ ಕಮೆಂಟ್ ಮಾಡಿದ್ರೆ, ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರು ಕೊಡ್ತಾರೆ. ಅದನ್ನ ಆ ಪ್ರಾಂಪ್ಟ್ ನ ತಗೊಂಡೋಗಿ ಎಲ್ಲಿ ಹಾಕಿದ್ರೆ ಯಾವ ತರ ಅದೇ ತರ ಬರ್ತಾ ಇಲ್ವಾ ಅಂತಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಾಂಪ್ಟ್ ಏನ್ ಕೊಟ್ಟಿರ್ತಾರಲ್ಲ ಆ ಪ್ರಾಂಪ್ಟ್ ನ ಯಾವ ತರ ಕಾಪಿ ಮಾಡ್ಕೊಳ್ಳೋದು ಅಂತ ಅನ್ನೋದು ಕೂಡ ತಿಳಿಯೋಣ. ಮತ್ತೆ ಚಾಟ್ ಜಿಪಿಟಿ ಯಲ್ಲಿ ಅದನ್ನ ಇಮೇಜ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋದಲ್ಲಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಈ ತರ ಒಂದು ಪೋಸ್ಟ್ ಬಂದಿರ್ತವೆ. ಅಂದ್ರೆ ಒಂದಿಷ್ಟು ಜನ ಹಾಕಿರ್ತಾರೆ ಪೋಸ್ಟ್ ನ. ಈ ತರ ನೀವು ಯಾವ ತರ ಈ ತರ ಫೋಟೋ ನಿಮ್ದು ಕೂಡ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಈ ಕಡೆ ಮಗ್ಲ ಅಂದ್ರೆ ಈ ಫೋಟೋ ಏನ್ ನೋಡಿರ್ತಾರಲ್ಲ ಆ ಫೋಟೋನ ಮಗ್ಲ ಸ್ಕ್ರಾಲ್ ಮಾಡಿದ್ರೆ ಅದರಲ್ಲಿ ಒಂದು ಪ್ರಾಂಪ್ಟ್ ಇರುತ್ತೆ. ಅದ್ರ ಆಲ್ರೆಡಿ ಅವರು ಚರ್ಚೆ ಮಾಡಿರ್ತಾರೆ, ಇಲ್ಲ ಒಬ್ಬೊಬ್ರು ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ DM ಮಾಡ್ತಾರೆ ಅಂತಂದು ಅಂತಿರ್ತಾರೆ. ಬಟ್ ಈಗ ನಾವು ಹುಡುಕಾಡೋದು ಇವ್ರ ಕೊಟ್ಟಿರ್ತಾರಲ್ಲ ಅದನ್ನ ತಗೊಂಡು ಸ್ಕ್ರೀನ್ ಶಾಟ್ ತಕೊಳ್ಳಿ. ಅದನ್ನ ಏನ್ ಪ್ರಾಂಪ್ಟ್ ಅಂತ ಇರ್ತಲ್ಲ ಅದನ್ನ ಸ್ಕ್ರೀನ್ ಶಾಟ್ ತಕೊಂಡಾದ್ಮೇಲೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಏನಪ್ಪಾ ಅಂದ್ರೆ ಒಟ್ ಪ್ರಾಂಪ್ಟ್ ಅಟ್ಟ ಇರಂಗ್ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಗೂಗಲ್ಗೆ ಹೋಗಿ, ಗೂಗಲ್ ನಲ್ಲಿ ಮಗ್ಲಲ್ಲಿ ಲಾಸ್ಟ್ ಈ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇರ್ತಲ್ಲ ಸ್ಕ್ಯಾನರ್ ತರ, ಆ ಸ್ಕ್ಯಾನರ್ ನ ಮುಟ್ಟಿದಾದ್ಮೇಲೆ ಹೋಗಿ ಗ್ಯಾಲರಿ ಅಂದ್ರೆ ಮುಟ್ಟದ ಕೂಡ್ಲೇನೆ ಗ್ಯಾಲರಿಗೆ ಆಲ್ಮೋಸ್ಟ್ ನೀವೇನ್ ಸ್ಕ್ರೀನ್ ಶಾಟ್ ತೆಗೆದಿರ್ತೀರ ಅದು ಫಸ್ಟ್ ಕಾಣ್ತಾ ಇರುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಏನಿಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಅದನ್ನ ಕಾಪಿ ಮಾಡ್ಕೊಳ್ಳಿ. ಪೂರಾ ಕಾಪಿ ಮಾಡ್ಕೊಂಡು ಮುಗೀತು, ಅದರಲ್ಲಿ ಗೂಗಲ್ ಕೆಲಸ ಮುಗೀತು. ಅದ್ರ ಬ್ಯಾಕ್ ಹೋದಾದ್ಮೇಲೆ ಮತ್ತೆ ಇವಾಗ ಚಾಟ್ ಜಿಪಿಟಿ ಓಪನ್ ಮಾಡ್ಕೊಳ್ಳಿ. ಚಾಟ್ ಜಿಪಿಟಿ ಓಪನ್ ಮಾಡ್ಕೊಂಡು ನೀವೇನ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಪೇಸ್ಟ್ ಮಾಡಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಫೋಟೋ ಗ್ಯಾಲರಿಯಾಗ ಹೋಗಿ ಫೋಟೋ ಆಯ್ಕೆ ಮಾಡ್ಕೊಳ್ಳಿ. ಫೋಟೋ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನೀವು ಅಂದ್ರೆ ಯಾವ ತರ ಫೋಟೋ ಅದು ಸೇಮ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಬಟ್ ಹೇಳಕ್ಕಾಗಲ್ಲ, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ರು ಮಾಡ್ತಾರೆ ಈ ಚಾಟ್ ಜಿಪಿಟಿ ಅವರು. ಅದೇ AI ಸೇಮ್ ನೇ ಬರಲ್ಲ, ಬಟ್ ಸೇಮ್ ಅಂದ್ರೆ ಪೋಸಸ್ ಸೇಮ್ ಬರ್ತವೆ. ಫೋಟೋ ಅಂದ್ರೆ ಫೇಸ್ ಪೋಸಸ್ ಸೇಮ್ ಬರ್ತವು. ನೀವು ಯಾವ ತರ ಫೋಟೋ ಹಾಕಿರ್ತೀರ ಆಲ್ಮೋಸ್ಟ್ ಅಲ್ಲಿ ನೀವು ಫೋಟೋ ಯಾವ್ದು ಹಾಕಬೇಕಂದ್ರೆ ಕ್ಯಾಮ್ರಾದಲ್ಲೇ ತಕೊಂಡಿದ್ದು ಅಂದ್ರೆ ಮೊಬೈಲ್ ಅಲ್ಲಿ ಕ್ಯಾಮ್ರಾದಲ್ಲೇ ತಕೊಂಡಿದ್ದು. ಇನ್ನೊಂದು ಆಪ್ ನ್ಯಾಗ ಕ್ಲಿಯರ್ ಬರ್ತದೆ, ಈ ಆಪ್ ನ್ಯಾಗ ಕ್ಲಿಯರ್ ಬರ್ತದೆ ಅಂತ ಡೌನ್ಲೋಡ್ ಮಾಡಿ ತಕೊಂಡಿರ್ತಿರಲ್ಲ ಅದನ್ನ ಆ ತರ ತಕೊಂಡಿದ್ದು ಹಾಕಿದ್ರೆ ನೀವು ನಿಮ್ಮ ಫೋಟೋನ ಹೌದಾ ಅಲ್ವಾ ಅಂದ್ರೆ ನಿಮ್ ಫೇಸ್ ಕರೆಕ್ಟ್ ಆಗಿ ಬರಂಗಿಲ್ಲ. ಹಂಗಾಗಿ ಏನ್ ಕ್ಯಾಮ್ರಾದಾಗ ತಕೊಂಡಿರ್ತೀರಿ, ಸೆಲ್ಫಿ ಆಗಿರ್ಬೋದು ಇಲ್ಲಾಂದ್ರೆ ಬ್ಯಾಕ್ ಕ್ಯಾಮ್ರಾ ಆದ್ರೂ ಕೂಡ ಫುಲ್ ಕ್ಲೋಸ್ ಇರ್ಬೇಕು, ಒಂದೇ ಸಿಂಗಲ್ ಫೋಟೋ ಇರ್ಬೇಕು ನಿಮ್ದು. ಅಂತದೇನಾದ್ರೂ ಹಾಕಿದ್ರೆ ಮಾತ್ರ ಅದು ಸಖತ್ತಾಗಿನೇ ಬರ್ತಂತ ಹೇಳ್ಬೋದು. ಚಾಟ್ ಜಿಪಿಟಿ ನಲ್ಲಿ ಹಾಕಿದ ಈ ತರ ಫೋಟೋ ಆಯ್ಕೆ ಮಾಡ್ಕೊಂಡು ನೀವು ಕೆಳಗಡೆ ಇಲ್ಲಿ ಒಂದು ಬ್ಲೂ ಇದು ಕಾಣಿಸ್ತಾ ಇದೆ ನೋಡು, ಕಾಣಿಸ್ತಾ ಇರ್ತಲ್ಲ ಅದು, ಅದನ್ನ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗಿಬಿಡುತ್ತೆ. ಅಪ್ಲೋಡ್ ಆದ್ಮೇಲೆ ಒಂದು 5 ನಿಮಿಷದ ಒಳಗಡೆನೆ ನಿಮಗೆ ಅದು ಪ್ರಾಂಪ್ಟ್ ಏನ್ ಕಳಿಸಿರ್ತಾರಲ್ಲ ಅದು ನಿಮಗೆ ಇಮೇಜ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇಮೇಜ್ ಕ್ರಿಯೇಟ್ ಮಾಡಿ ಕೊಟ್ಟಾದ್ಮೇಲೆ ಅದರಲ್ಲಿ ಏನಾದ್ರೂ ಒಂದಿಷ್ಟು ಚೇಂಜಸ್ ಮಾಡ್ಬೇಕಂದ್ರೆ ನೀವು ಟೈಪಿಂಗ್ ಮಾಡಿ ಅದ್ರ ಕೆಳಗಡೆನೆ ಟೈಪಿಂಗ್ ಮಾಡಿ ಕಳಿಸಿದ್ರೆ ಅದು ನಿಮ್ಗೆ ಚೇಂಜಸ್ ಮಾಡಿ ಕೊಡುತ್ತೆ. ನಿಮ್ಗೆ ಯಾವ ತರ ಬೇಕೋ ಅದೇ ತರನೇ ಚೇಂಜಸ್ ಮಾಡ್ಕೋಬಹುದು. ಮತ್ತೆ ಅದೇ ಇಮೇಜ್ ಬಂದಾದ್ಮೇಲೆ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು. ಹಂಗಾಗಿ ಚಾಟ್ ಜಿಪಿಟಿನಲ್ಲಿ ಯಾವ ತರ ಇಮೇಜ್ ಕ್ರಿಯೇಟ್ ಮಾಡೋದ್ರೆ ಪ್ರಾಂಪ್ಟ್ ತಗೊಂಡು ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು ಹೇಳ್ಕೊಟ್ಟಿದ್ದೀನಿ. ಹಂಗಾಗಿ ಈ ವಿಡಿಯೋ ಬಹಳ ಇಷ್ಟವಾಗಿದೆ.